ನಮಸ್ಕಾರ ವೀಕ್ಷಕರೇ, ಈ ಒಂದು ಇದೇ ಏಪ್ರಿಲ್ ತಿಂಗಳಿನಲ್ಲಿ 19ನೇ ತಾರೀಕು ಅಕ್ಷಯ ತೃತೀಯ, ಭಾನುವಾರದ ದಿನ ಅಕ್ಷಯ ತೃತೀಯ ಬರುವಂತದ್ದು. ಈ ದಿನ ಮಾಡಿದ ಕೆಲಸಗಳು ಕಡಿಮೆಯಾಗದೆ ಹೆಚ್ಚುತ್ತವೆ ಎಂದು ನಂಬಲಾಗುತ್ತೆ. ಮತ್ತೆ ಚಿನ್ನ ಕೊಳ್ಳದೆ ಇದ್ದರೂ ಕೂಡ ಅಕ್ಷಯ ತೃತೀಯ ದಿನ ಫಲ ಸಿಗುವ ಸಾಧ್ಯತೆಗಳಿದೆಯೇ? ಈ ದಿನ ಯಾವ ಪುಣ್ಯ ಕೆಲಸಗಳು ಜೀವನ ಪೂರ್ತಿ ಲಾಭ ಮತ್ತು ನಷ್ಟಗಳನ್ನ ಕೊಡುತ್ತದೆ? ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಯಾವ ಸರಳ ವಿಧಾನ ನೀವು ಮಾಡಬೇಕು? ಹಣ ಇಲ್ಲದಿದ್ದರೂ ಕೂಡ ಈ ದಿನವನ್ನು ಹೇಗೆ ಶುಭವಾಗಿ ಆಚರಿಸಬಹುದು? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ, ಅಥವಾ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತದೆ. ಮತ್ತು ಇದೇ ರೀತಿ ಹೊಸ ಹೊಸ ಮಾಹಿತಿಗಳಿಗಾಗಿ, ಹೊಸ ಅಪ್ಡೇಟ್ಸ್ಗಳಿಗಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲೂ ಕೂಡ ನೀವು ಹಲವಾರು ವಿಷಯಗಳನ್ನ ನೀವು ಅಲ್ಲೂ ಕೂಡ ತಿಳಿದುಕೊಳ್ಳಬಹುದು. ನೋಡಿ, ಅಕ್ಷಯ ತೃತೀಯ ದಿನ ಸಂಪತ್ತು ಎಂದರೆ ಕೇವಲ ಹಣ ಅಲ್ಲ, ನೀವು ಮಾಡುವಂತ ಪುಣ್ಯವೇ ನಿಜವಾದ ಸಂಪತ್ತು. ಹಣ ಇಲ್ಲದಿದ್ದರೂ ಕೂಡ ಅದೃಷ್ಟವನ್ನು ಬದಲಾಯಿಸಬಹುದು. ಸರಿಯಾದ ದಿನ ಸರಿಯಾದ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಈ ಒಂದು ಅದೃಷ್ಟದ ಒಂದು ದಿನಗಳು ಹೆಚ್ಚಾಗುತ್ತದೆ. ಮತ್ತೆ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಅಕ್ಷಯ ತೃತೀಯ ದಿನ ಚಿನ್ನ ಕೊಳ್ಳುವಂಥದ್ದು ಒಳ್ಳೆಯದೇ, ಆದರೆ ಅದು ಕಡ್ಡಾಯ ಅಲ್ಲ. ಈ ದಿನ ನೀವು ಮಾಡುವಂತ 5 ಸರಳ ಕೆಲಸಗಳು ಚಿನ್ನಕ್ಕಿಂತಲೂ ಹೆಚ್ಚು ಫಲ ಕೊಡುತ್ತೆ. ನೋಡಿ, ಹಸಿದವರಿಗೆ ಊಟ ಕೊಡುವುದು ಅತ್ಯಂತ ಪುಣ್ಯಕರ. ಸಾಧ್ಯವಾದಷ್ಟು ಒಬ್ಬರಿಗೆ ಆದರೂ ಅನ್ನ ನೀಡುವಂಥದ್ದು ಒಳ್ಳೆಯದು. ಲಕ್ಷ್ಮೀ ದೇವಿಗೆ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ಇದು ಮನೆಯಲ್ಲಿ ಶುಭ ಶಕ್ತಿ ತರಲು ಸಹಾಯ ಮಾಡುತ್ತದೆ. ಇನ್ನು ಮೂರನೆಯದು ಏನೆಂದರೆ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಇದು ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ನೀಡುತ್ತದೆ. ಇನ್ನು 4ನೆಯ ವಿಷಯ ಏನೆಂದರೆ, ಯಾರಿಗಾದರೂ ನೀವು ಒಂದಿಷ್ಟು ಸಣ್ಣ ಸಹಾಯ ಮಾಡಿ, ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಪರಿಣಾಮ ತರುತ್ತದೆ. ಇನ್ನು 5ನೇದು ಯಾವುದೆಂದರೆ, ಈ ದಿನ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ತರುವಂತ ಸಂಕಲ್ಪ ಮಾಡಿ. ಇನ್ನು ಅಕ್ಷಯ ತೃತೀಯ ಅಂದ್ರೆ ನೀವು ಮಾಡಿದ ಒಳ್ಳೆಯ ಕೆಲಸಗಳು ಕಡಿಮೆಯಾಗದೆ ಮುಂದುವರಿಯುವಂತ ದಿನ. ಈ ದಿನ ನೀವು ಮಾಡಿದ ಪುಣ್ಯ ನಿಮ್ಮ ಜೀವನದಲ್ಲಿ ಖಂಡಿತ ಫಲ ಕೊಡುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಮತ್ತೆ ಇದರ ಸಂಪೂರ್ಣವಾದ ಮಾಹಿತಿಗಾಗಿ, ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.